ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಅವರ ಜಾಮೀನು ಭವಿಷ್ಯ ಇವತ್ತು ತೀರ್ಮಾನವಾಗುತ್ತೆ. ಹೈಕೋರ್ಟ್ನಿಂದ ತೀರ್ಪನ್ನ ಪ್ರಕಟ ಆದ ನಂತರದಲ್ಲಿ ನಟ ದರ್ಶನ್ ನಿರಾಳರಾಗಿದ್ದಾರೆ. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ದರ್ಶನ್ ಪರ ವಕೀಲ ಸಿದ್ಧಾರ್ಥ್ ದವೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ವಿಚಾರಣೆ ಆರಂಭ ಆಗಿದೆ. ಹೈ ವೋಲ್ಟೇಜ್ ಡೇ ಇವತ್ತು. ಸಿದ್ಧಾರ್ಥ್ ದವೆ ದರ್ಶನ್ ಪರ ವಕೀಲ ಅತ್ಯಂತ ಚುಟುಕಾದ ಅಂದ್ರೆ 15 ನಿಮಿಷದ ಒಳಗಾಗಿಯೇ ಈ ವಾದವನ್ನು ಮಂಡಿಸಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. 15 ನಿಮಿಷದ ಒಳಗಾಗಿಯೇ ವಾದವನ್ನ ಪೂರ್ಣಗೊಳಿಸಬೇಕು. ಏನಾದರೂ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕಾಗಿದ್ರೆ ಅಥವಾ ಹೆಚ್ಚಿನ ಮಾಹಿತಿಯನ್ನ ಕೋರ್ಟ್ ಗಮನಕ್ಕೆ ತರಬೇಕು ಅಂತ ಹೇಳಿದ್ರೆ ಲಿಖಿತ ರೂಪದಲ್ಲಿ ಸಲ್ಲಿಸಬೇಕು. ಸೊ ಹೀಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದು ಪೂರ್ಣಗೊಳ್ಳುತ್ತೆ. ವಾದ ಮತ್ತು ಪ್ರತಿವಾದ ಪೂರ್ಣಗೊಳ್ಳುತ್ತೆ. ಇವತ್ತೇ ತೀರ್ಪನ್ನ ಸುಪ್ರೀಂ ಕೋರ್ಟ್ ಪ್ರಕಟಿಸುತ್ತಾ ಅಥವಾ ತೀರ್ಪನ್ನ ಕಾಯ್ದಿರಿಸಿ ಆದೇಶವನ್ನು ಮಾಡುತ್ತಾ ಎಲ್ಲವೂ ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನನ್ನ ಕಲೀಗ್ ಸೌಖ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಸೌಖ್ಯ, ಗಮನಿಸ್ತಾ ಇದ್ದೀವಿ ದರ್ಶನ್ ಪಾಲಿಗೆ ಇದು ನಿಜಕ್ಕೂ ಕೂಡ ಬಿಗ್ ಡೇ, ಜೈಲ ಬೇಲ ಅಂತ ಹೇಳಿ ಒಂದು ರೀತಿ ಆತಂಕ ಖಂಡಿತವಾಗಿ ಇದ್ದೇ ಇರುತ್ತೆ. ಏನು ಬೇಕಾದರೂ ಆಗಬಹುದು ಅಂತ ಹೇಳಿ, ಕೋರ್ಟ್ ಯಾವ ತೀರ್ಮಾನಕ್ಕೆ ಬೇಕಾದ್ರೆ ಬರಬಹುದು ಅಂತ ಹೇಳಿ. ಹೇಗೋ ನಿರಾಳರಾಗಿದ್ದಂಥ ದರ್ಶನ್ಗೆ ಈಗ ಬಹಳ ದೊಡ್ಡ ಟೆನ್ಷನ್. ವಾದ ಪ್ರತಿವಾದ ಇವತ್ತೇ ಯಾವ ರೀತಿ ಸಾಗಬಹುದು ಅನ್ನೋದು ಒಂದು ಕಡೆ ಆದರೆ ಇನ್ನು ಕೆಲ ಹೊತ್ತಿನಲ್ಲಿಯೇ ತೀರ್ಪು ಪ್ರಕಟ ಆಗುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೌಖ್ಯ, ಹೌದು ದಶರಥ್, ಇಲ್ಲಿವರೆಗೂ ಕೂಡ ಕೋರ್ಟ್ನಲ್ಲಿ ಆಗಿರುವಂತಹ ಬೆಳವಣಿಗೆಗಳನ್ನ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಒಂದ್ ಕಡೆ ಸರ್ಕಾರದ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ್ ಲೂತ್ರಾ, ಮತ್ತೊಂದ್ ಕಡೆ ದರ್ಶನ್ ಪರವಾಗಿರುವಂತಹ ವಕೀಲರು ಸಿದ್ಧಾರ್ಥ್ ದವೆ, ಇವರಿಬ್ಬರು ಕೂಡ ವಾದವನ್ನ ಯಾವ ರೀತಿ ಮಂಡಿಸಿದ್ದಾರೆ, ಇನ್ನು ಯಾವ ರೀತಿ ವಾದವನ್ನ ಮಂಡಿಸ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿ ಒಂದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಈಗಾಗಲೇ ಸರ್ಕಾರದ ಪರ ಸಿದ್ಧಾರ್ಥ್ ಲೂತ್ರಾ ಅವರು ಒಂದಷ್ಟು ಮಾಹಿತಿಯನ್ನ, ಒಂದಷ್ಟು ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟ ದಾಖಲೆಗಳನ್ನ, ಸಾಕ್ಷ್ಯಾಧಾರಗಳನ್ನ ಇಟ್ಟು ಈ ಕೇಸಿಗೆ ಸಂಬಂಧಪಟ್ಟಂತೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪರ್ದಿವಾಲ, ನ್ಯಾಯಮೂರ್ತಿ ಪರ್ದಿವಾಲ ಮತ್ತು ನ್ಯಾಯಮೂರ್ತಿ ಮಹದೇವನ್ ಇಬ್ರು ಕೂಡ ಈ ವಿಭಾಗೀಯ ಪೀಠದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಹೈಕೋರ್ಟ್ ಯಾತಕ್ಕಾಗಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ಅನ್ನ ಕೊಟ್ಟಿದೆ, ರೆಗ್ಯುಲರ್ ಬೇಲ್ ಕೊಡೋದಕ್ಕೆ ಕಾರಣ ಏನು, ಯಾಕೆ ಬೇಲ್ ಕೊಟ್ರು ಅನ್ನೋದನ್ನ ಪ್ರಶ್ನೆ ಮಾಡ್ತು, ಅಸಮಾಧಾನವನ್ನ ಹೊರಹಾಕ್ತು. ಈಗ ಇವತ್ತು ದರ್ಶನ್ ಪರವಾಗಿ ಸಿದ್ಧಾರ್ಥ್ ದವೆ ಅವರು ವಾದವನ್ನ ಮಂಡಿಸ್ತಾರೆ. ಹಾಗಾದ್ರೆ ದರ್ಶನ್ಗೆ ಬೇಲ್ ಮುಂದುವರಿಕೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನೆಲ್ಲ ಅಂಶಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ ಅದನ್ನ ನಾವು ನೋಡ್ಬೇಕಾಗುತ್ತೆ. ದರ್ಶನ್ ಹೆಂಗಿದ್ರು ಈಗ ರೆಗ್ಯುಲರ್ ಬೇಲ್ ಅನ್ನ ಪಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡಿದ್ದಾರೆ. ಥೈಲ್ಯಾಂಡ್, ರಾಜಸ್ಥಾನ ಸೇರಿದಂತೆ ಬೇರೆ ಬೇರೆ ಕಡೆ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ. ಸದ್ಯಕ್ಕೆ ಥೈಲ್ಯಾಂಡ್ ನಲ್ಲಿ ಉಳ್ಕೊಂಡಿದ್ದಾರೆ ಈಗ ಶೂಟಿಂಗ್ ನಿಮಿತ್ತವಾಗಿ. ಅಂತದ್ರಲ್ಲಿ ದರ್ಶನ್ಗೆ ಬೇಲ್ ಕೊಡ್ಲೇಬಾರ್ದು, ಅಂದ್ರೆ ಈ ಬೇಲ್ ಕಂಟಿನ್ಯೂ ಆಗಬಾರ್ದು, ರದ್ದಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ಪರ ವಕೀಲರು ಈಗಾಗಲೇ ಸಿದ್ಧಾರ್ಥ್ ಲೂತ್ರಾ ಅವರು ವಾದವನ್ನ ಮಂಡಿಸಿದ್ದಾರೆ. ಬಟ್ ಈಗ ಈ 7 ಜನ ಆರೋಪಿಗಳ ವಿರುದ್ಧ ಯಾಕೆ ಬೇಲ್ ರದ್ದಾಗಬೇಕು ಅಂತ ಪ್ರಶ್ನೆ ಮಾಡಿ ಮನವಿಯನ್ನ ಮಾಡಿದ್ದಾರೆ ಅಂದ್ರೆ ಅವರು ಅಷ್ಟು ಪ್ರಬಲವಾಗಿ ಈ ಕೊಲೆ ಕೇಸ್ ನಲ್ಲಿ ಭಾಗಿತ್ವವನ್ನ ವಹಿಸಿದ್ದಾರೆ ಅನ್ನುವಂತ ಕಾರಣಕ್ಕೆ. ಹಾಗಾದ್ರೆ ಈ 7 ಆರೋಪಿಗಳು ಕೊಲೆ ಕೇಸ್ ನಲ್ಲಿ ಎಷ್ಟು ಭಾಗಿತ್ವವನ್ನ ವಹಿಸಿದ್ರು ಅದನ್ನ ನಾವು ನೋಡೋದಾದ್ರೆ ಒಟ್ಟು 7 ಜನರು. ಈ ಒಂದು ಕೇಸ್ ನಲ್ಲಿ ಪವಿತ್ರ ಗೌಡ A1 ಆರೋಪಿ. ಕಾರಣ ಇಲ್ಲಿ ಕಿಡ್ನಾಪ್ ಆಗೋದಕ್ಕೆ, ಕೊಲೆ ಆಗೋದಕ್ಕೆ, ಸಾಕ್ಷ್ಯ ನಾಶ ಆಗೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಮೂಲ ಪವಿತ್ರ ಗೌಡನೇ ಅನ್ನುವಂತ ಕಾರಣಕ್ಕೆ ಈ ಕೇಸ್ ನಲ್ಲಿ A1 ಆರೋಪಿ. ಕೊಲೆ ಮಾಡೋದಕ್ಕೆ ಮೂಲ ಕಾರಣ ಈಕೆ ಅನ್ನುವಂತ ಕಾರಣಕ್ಕೆ ಈಕೆಯ ಬೇಲನ್ನು ಕೂಡ ರದ್ದು ಮಾಡಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. ಇನ್ನು ದರ್ಶನ್ ಈ ಕೇಸ್ ನಲ್ಲಿ 2ನೇ ಆರೋಪಿ. ದರ್ಶನ್ ಈ ರೇಣುಕಾ ಸ್ವಾಮಿಗೆ ಹೊಡೆದಿದ್ರು ಅನ್ನುವಂತ ಆರೋಪ ಇದೆ, ಕೆಲವೊಂದು ಫೋಟೋಗಳು ಸಿಕ್ಕಿದಾವೆ. ಈ ಒಂದು ಆಧಾರದ ಮೇಲೆ ಅವ್ರು A2 ಆರೋಪಿ, ಅವರ ಬೇಲನ್ನು ಕೂಡ ರದ್ದು ಮಾಡಬೇಕು ಅನ್ನೋದಿದೆ. ಜಗದೀಶ್ A6 ಆರೋಪಿ, ಅನುಕುಮಾರ್ A7. ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ.